ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನನ್ನೆಲ್ಲ ದೊಡ್ಡ ಮಂದಿಗೆ ನನ್ನ ಕಡೆ ಒಂದು ರಿಕ್ವೆಸ್ಟ್ ರೀ ಅನ್ಕೋರಿ ಅಥವಾ ಒಂದು ಕಳಕಳಿರಿ ಅನ್ಕೋರಿ. ಒಂದು ವಿಷಯ ಹೇಳಕ್ ಬಂದಿನಿ, ಸುಮ್ಮನೆ ಒಂದು ಅದು ಬರೆದು ಒಂದು ಪೋಸ್ಟ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರಂಗಿಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿ ಹೇಳೋಣ ಅನ್ನೋಂಥದ್ದು ಒಂದು ತಲೆಯಾಗಿ ಬಂತ್ರಿ ವಿಚಾರ. ಅದಕ್ಕೆ ವಿಡಿಯೋ ಮಾಡಿ ಹೇಳತ್ತೀನಿ. ಏನಪ್ಪ ಅನ್ನುವಂಥದ್ದು ಅಂದ್ರೆ ನೋಡ್ರಿ, ಈಗ IPL ಚಾಲು ಆಗಿ ಒಂದು 2-3 ದಿನ ಆಯ್ತು. ಈ ಒಂದು IPL ಕೆಲವೊಂದಿಷ್ಟು ಮಂದಿಗೆ ಅದು ಒಂಥರ ಮನೋರಂಜನೆ ಆಗಿದ್ರೆ, ಕೆಲವೊಂದಿಷ್ಟು ಮಂದಿಗೆ ನನಗೊಂದು ರೊಕ್ಕ ಗಳಿಸಾಕ ಒಂದು ಸೀಸನ್ ಅಪ್ಪ ಅಂತೇಳಿ ಈ ಥರದ್ದು ಒಂದು ವಿಚಾರ ಇರ್ತೈತೆ ಮಂದಿಗೆ. ಯಾವ ಥರದಪ್ಪ ಅಂದ್ರೆ ಬೆಟ್ಟಿಂಗ್ ರೀ. ಬೆಟ್ಟಿಂಗ್ ಅನ್ನೋದು ಶಬ್ದ ಕೇಳಿದ್ರೆ ಕೆಲವೊಂದಿಷ್ಟು ಮಂದಿಗೆ ನಿದ್ದೆ ಹತ್ತಂಗಿಲ್ಲ. ಎಷ್ಟೋ ಕುಟುಂಬಗಳು ಸತ್ಯನಾಶ ಆಗಿ ಸರ್ವನಾಶ ಆಗಿ ಹೋಗ್ಯಾವು. ಸಾಕಷ್ಟು ಉದಾಹರಣೆಗಳು ಅದಾವ. ನಾನು ಏನು ಒಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಪ್ಪ ಅಂದ್ರೆ ನೋಡ್ರಿ, ಈ IPL ಟೈಮ್ದಾಗ ಒಂದು ಏನೊಂದು ಆಟ, ಒಂದು IPL ಎಲ್ಲ ಒಂದು ಟೀಮ್ಗಳು ಇರ್ತಾವೆ. ನಿಮ್ಮ ಟೀಮಿಗೆ ನೀವು ಸಪೋರ್ಟ್ ಮಾಡ್ರಿ, ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡು ಅದನ್ನ ಅಷ್ಟೇ ಖುಷಿ ಪಟ್ಟು ಅದನ್ನ ಅಲ್ಲಿಗೆ ಬಿಡುವಂಥದ್ದು ಬಹಳ ಚಲೋ. ಆದ್ರೆ ಈ ಬೆಟ್ಟಿಂಗ್ ಅನ್ನುವಂಥದ್ದು ಹೆಂಗೈತಪ್ಪ ಅಂದ್ರೆ, ಒಂದು IPL ಅಂತ ಬಂತಪ್ಪ ಅಂದ್ರೆ ಜಾಸ್ತಿ ಆಗಿರ್ತೈತೆ. ಅಂದ್ರೆ ಹೆಂಗಂದ್ರೆ ಈ ಟೀಮ್ ಗೆಲ್ತೈತಿ, ಅದನ್ನ ಗೆಲ್ತೈತಿ, ಇದನ್ನ ಟಾಸ್ ಹಾಕೈತಿ, ಅದನ್ನ ಬೆಟ್ಟಿಂಗ್ ಕಟ್ಟುವಂಥದ್ದು. ಹೆಂಗಪ್ಪ ಅಂದ್ರೆ ತಲೆಯಾಗ ವಿಚಾರ ಹೆಂಗ್ ಬಂದ್ಬಿಟ್ಟಿರ್ತೈತೆ ಅಂದ್ರೆ, ಮರ ನಾವು ದುಡಿದ್ರು ನಮಗೆ ಕೆಲಸ ಆತಿಲ್ಲಪ್ಪ, ಅದಕ್ಕೆ ನಾವು ಶಾರ್ಟ್ಕಟ್ ಆಗಿ ನಾವು ಕೊಟ್ಟೆ ದಿಪತಿ ಆಗ್ಬಿಡು ಅನ್ನೋಂಥದ್ದು ವಿಚಾರ ಇಟ್ಕೊಂಡು ಬೆಟ್ಟಿಂಗ್ದಾಗ ಬಿದ್ದು ಬಿಡ್ತಾರೆ ಮಂದಿ. ನಾನು ಒಂದು ಏನು ರಿಕ್ವೆಸ್ಟ್ ಮಾಡ್ತೇನೆ ಅಂದ್ರೆ, ಮರ ದುಡ್ದಿದ್ ರೊಕ್ಕನ ನಮಗೆ ಕೈಗೆ ಹತ್ತಂಗಿಲ್ಲ. ಅವನವ್ನು ಆರಾಮ್ ರೊಕ್ಕ ನಮಗೇನು ಕೈಗೆ ಹತ್ತವ್ರೆ, ಅದನ್ನ ತಲೆ ಅಂತ ತೆಗೆದು ಬಿಡ್ರಿ. ಯಾರೂ ಕೂಡ ಈ ಒಂದು ಹುಚ್ಚ ಸಾಹಸಕ್ಕೆ ಬೀಳಕ್ ಹೋಗ್ಬೇಡ್ರಿ. ನಾನೇನೋ ಒಂದು ರೊಕ್ಕ ಬೆಟ್ಟಿಂಗ್ ಆಡಿದ್ರೆ ಅಂದ್ರೆ ಒಮ್ಮೆ ರೊಕ್ಕ ಬಂದ್ಬಿಡ್ತಾವ, ಆ ಥರದ್ದು ಯಾರು ಶ್ರೀಮಂತ ಆಗಿದ್ದು ನಮ್ಗೆ ಉದಾಹರಣೆದಾಗ ನಮ್ಗೆ ಸಿಗಂಗಿಲ್ಲ. ಎಲ್ಲರೇ ಕೆಲವೊಂದಿಷ್ಟು ಇರ್ಬೋದು. ನನಗೆ ಅನ್ಸೋ ಮಟ್ಟಿಗೆ ಆ ಥರದ ಕಣ್ಣಿಗೂ ಯಾರು ಬಿದ್ದಿಲ್ಲ ನನಗೆ. ಅವ್ರ ಮನ್ಯಾಗ ನೆಮ್ಮದಿ ಅನ್ನೋದೇ ಇರಂಗಿಲ್ಲ. ಮರ ದುಡಿದ್ರ ನಮ್ಮ ಕೈಗೆ ಹತ್ತಂಗಿಲ್ಲ ರೊಕ್ಕ. ಅಂತ ಟೈಮ್ದಾಗ ನಾವು ಇವು ಅಂತೂ ಕೈಯಾಗ ಹತ್ತಂಗಿಲ್ಲ. ಏನೋ ಒಂದು ಶಾರ್ಟ್ಕಟ್ದಾಗ ನಾನು ಶ್ರೀಮಂತ ಆಗ್ಬಿಡ್ಬೇಕು. ಇವ್ನವ್ನು ಕೆಲವೊಂದಿಷ್ಟು ಮಂದಿ ಇವು ಟೆಲಿಗ್ರಾಮ್ದಾಗ ಸುಡುಗಾಡ ಅವು ಇವು ವಾಟ್ಸಪ್ ಇನ್ಸ್ಟಾಗ್ರಾಮ್ದಾಗ ಹೇಳ್ತಿರ್ತಾರೆ, ಇವತ್ತು ಟಾಸ್ ಯಾವ್ದು ಹಾಕೈತೆ ನಾನು 100ಕ್ಕೆ 100 ನಿಮ್ಗೆ ಪಕ್ಕ ಹೇಳ್ತೇನೆ ಅಂತೇಳಿ. ಒಂದು ಹೇಳ್ಬೋದು, 2 ಹೇಳ್ಬೋದು. ಅವನು ರುಚಿ ಹತ್ತಂದ್ರೆ ತಿಗೋ ಅವನವನು ಪೂರಾ ಮನಿನೇ ಸತ್ಯಾನಾಶ ಆಗಿಬಿಡ್ತೈತಿ. ವಿಷ ಒಬ್ಬನ ಕೊಂದ್ರ ಸಾಲ ಅನ್ನೋದು ಇಡೀ ಸಂಸಾರನ ಕೊಲತ್ತ. ಅವ್ವ ಅಪ್ಪ ನಮ್ಮನ್ನು ದುಡಿದು ದೊಡ್ಡವ್ರು ಮಾಡಿರ್ತಾರ. ನಮ್ದು ಜವಾಬ್ದಾರಿ ಏನಪ್ಪ ಅಂದ್ರೆ ನಾವು ಚೆನ್ನಾಗಿ ಅದ್ರ ವಿದ್ಯಾಭ್ಯಾಸ ಕಲಿತು ಚಂದಾಗ ದುಡಿದು ನಮ್ಮ ಅವ್ವ ಅಪ್ಪನ ಸಾಕುವಂಥದ್ದು ಇರ್ತೈತಿ. ಊರ್ದ ನಾವು ಸಾಲ ಮಾಡಿದ್ರೆ ಯಾವ ಸುಳಿ ಮಗನೂ ನಮ್ಗೆ 1 ರೂಪಾಯಿ ತಂದು ಕೊಡಂಗಿಲ್ಲ ರೀ. ನಮ್ಮ ಅವ್ವ ಅಪ್ಪನ ಸಾಯ್ಬೇಕು. ನಮ್ಮ ಸಾಲ ತೀರ್ಸಾಕ ಅವರ ಸಾಯ್ಬೇಕು. ಇಟ್ಟು ದೊಡ್ಡವ್ರು ಮಾಡಿರ್ತಾರೆ ನಮ್ಗೆ ದುಡಿದವರು, ಮತ್ತು ನಮ್ಮ ಸಾಲ ಮುಡ್ಸಾಕ ಮತ್ತು ಅವ್ರ ಜೀವನನೇ ಸತ್ಯಾನಾಶ ಆಗಿಬಿಟ್ಟಿರ್ತೈತೆ. ಏನು ದೊಡ್ಡ ಮಾತಾಡ್ತಾನೆ ನೀವು ಹುಚ್ಚುಳೆ ಮಗ ಅಂತೇಳಿ ನೀವು ಬೈದ್ರು ನನಗೆ ಪರವಾಗಿಲ್ಲ. ಆದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಸಾಕಷ್ಟು ಮಂದಿ ಈ ಬೆಟ್ಟಿಂಗ್ IPL ದಿಂದ ಮನಿ ಬಿಟ್ಟು ಓಡ್ ಹೋಗ್ಬಿಟ್ರಿ. ಸಾಕಷ್ಟು ಮಂದಿ ಮನಿ ಬಿಟ್ಟು ಹೋಗ್ಬಿಟ್ರಿ. ಯಾಕಂದ್ರೆ ಸಾಲ ಊರ್ದ ಸಾಲ ಆಗಿಬಿಟ್ಟಿರ್ತೈತೆ ರೀ. ಕಿಸೆದಾಗ 500 ರೂಪಾಯಿ ಇರಂಗಿಲ್ಲ, 5-10 ಲಕ್ಷ ರೂಪಾಯಿ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದನ್ನ ಸಾಲ ಮುಡ್ಸೋರು ಯಾರು ಇದನ್ನ? ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಪ್ಪ, ಕೈ ಮುಗಿದು ಯಾವುದೇ ಥರದ ಬೆಟ್ಟಿಂಗ್ ಒಳಗೆ ಬೀಳಾಕ್ ಹೋಗ್ಬೇಡ್ರಿ. ಸುಮ್ಮನೆ ಅದು ಆಗಂಗಿಲ್ಲ. ಏನೋ ಒಂದು ಮ್ಯಾಚ್ ನೀವು ಗೆದ್ದಿರ್ಬೋದು, ಒಂದು 5,000 ರೂಪಾಯಿ ಅವು ಎಂದೂ ರೊಕ್ಕ ಕಾಣಲಾರ್ದು ಒಮ್ಮೆ 5-10 ಸಾವಿರ ರೂಪಾಯಿ ಬಂದು ಅಕೌಂಟಾಗ ಬಿದ್ದು ಕೈಯಾಗಿ ಬಂದು ಅಂದ್ರೆ ಒಮ್ಮೆ ಖುಷಿ ಆಗಿಬಿಟ್ಟಿರ್ತೈತೆ. ಅವನವ್ನು ಆಯ್ತಪ್ಪ ನಾನು ಲಕ್ಷಗಟ್ಟಲೆ ಕಳಿಸ್ಬೋದು, ಆರಾಮೊಂದು ಕಾರ್ ತೊಗೋಬೋದು, ಆರಾಮೊಂದು ಮನಿ ತೊಗೋಬೋದು. ಈ ಥರದ ತಲೆಯಾಗ ವಿಚಾರ ಬರ್ಲಾಕ್ ಚಲೋ ಆಗ್ತೈತಿ. ಇದು ಮೈ ನೆಗ್ತಂದ್ರೆ ತಿಗೋರಿ ಸತ್ಯಾನಾಶ ಮನಿಗೆ ದಂಡಿಗೆ ಹಚ್ಚೋ ಮಟ ಬಿಡಂಗಿಲ್ಲ. ಅದಕ್ಕೆ ಈ ಗೀಜು ಒಟ್ಟ ಆಡಕ್ಕೆ ಹೋಗ್ಬೇಡ್ರಿ. ಸಣ್ಣ ವಯಸ್ಸಾಗ ಅವನೊಂದು ರೊಕ್ಕ ಆಡ್ತಾವ, ಮನಿ ಬಿಟ್ಟು ಹೋಗ್ಬಿಟ್ಟಿರ್ತಾವ. ಅದಕ್ಕೆ ನಾನು ಪದೇ ಈ ಮಾತನ್ನು ಹೇಳತ್ತೀನಿ. ನಿಮ್ಮ ಕೈ ಮುಗಿ ಅಂದ್ರೆ ಮುಗಿದಿನ ಕರೆ. ಒಟ್ಟ ಈ ಬೆಟ್ಟಿಂಗ್ ಒಳಗೆ ನೀವು ಬಿದ್ದು ನಿಮ್ಮ ಸಂಸಾರ, ನಿಮ್ಮ ಒಂದು ಅತ್ಯಮೂಲ್ಯವನ್ನು ಏನು ಜೀವ ಇರ್ತೈತಲ್ಲ ಅದನ್ನು ಕಳ್ಕೊಳ್ಳುವಂಥದ್ದು ಬೇಡ. ಎಷ್ಟೋ ಮಂದಿ ಅವನವನು ಈ ಸಾಲಕ್ಕೆ ಕಂಜಿ ವಿಷ ತೊಗೊಂಡು ಉರುಳು ಹಾಕೊಂಡು ಆ ಕಾಡಿ ಸೂಸೈಡ್ ಮಾಡ್ಕೊಂಡು ಸಾಯ್ಲಾತಾರ. ಪ್ರತಿ ವರ್ಷನೇ ಇದನ್ನು ಎಲ್ಲದಾಗೂ ಕೇಳಿರ್ತೀರಿ. ಈ ವಿಡಿಯೋ ನೋಡೋರು ಸಾಕಷ್ಟು ಮಂದಿ, ಕೆಲವೊಂದಿಷ್ಟು ಮಂದಿ ಆಡ್ತಿರ್ಬೋದು, ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕೆಲವೊಂದಿಷ್ಟು ಮಂದಿ ಹೆಂಗೆ ವಿಚಾರ ಮಾಡಿರ್ತಾರೆ ಅಂದ್ರೆ, ಹೋದ ವರ್ಷ ಒಂದು 5 ಲಕ್ಷ ರೂಪಾಯಿ ಸಾಲ ಆಗಿರ್ತೈತೆ, ಆಯ್ತಪ್ಪ ಈ ವರ್ಷ ಅವನು IPL ಆಡಿ ಅದೊಂದು 5 ಲಕ್ಷ ಮುಟ್ಟಿಸ್ಬಿಡೋಣ ಅಂತದ್ದು. ಅದನ್ನ ತಲೆ ಅಂತ ತೆಗೆದು ಬಿಡ್ರಿ. ವಿಚಾರ 5ಕ್ಕೆ 10 ಹಾಕೈತೆ ಹೊರತು ಅವನವ್ನು 5ಕ್ಕೆ ಕರಗಂಗಿಲ್ಲ. ಅವನವ್ನು 5 ಅದನ್ನ ಕುಲ್ಲ ಮಾಡಕ್ ಆಗಂಗಿಲ್ಲ. ಏನೋ ಒಬ್ಬ ಯಾವನೋ ಒಬ್ಬ ರೊಕ್ಕ ಗೆದ್ದಾನ, ಯಾವನೋ ಒಬ್ಬ ಅವ್ನು ಬೆಟ್ಟಿಂಗ್ ಆಡಿ ರೊಕ್ಕ ಗಳಿಸ್ಯಾನ, ಅವ್ನು ಕಾರ್ ತೊಗೊಂಡನ, ಹಿಂಗೆ ತೊಗೊಂಡು ನೀವು ಅದನ್ನ ಮೈ ನೆಕ್ಕೊಂಡು ಆಡ್ರಲಿ ಹಿಂಗೆ ಪ್ರೋತ್ಸಾಹ ಮಾಡುವಂಥ ಮಂದಿನೂ ಇರ್ತಾರ. ದಯವಿಟ್ಟು ಅಂತ ಕೆಲಸ ಮಾಡಬೇಡ್ರಿ. ಈ IPL ಅನ್ನುವಂಥದ್ದು ಒಂದು ಸುಮ್ಮನೆ ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದನ್ನು ನೋಡೋದು, ಮಜಾ ಮಾಡೋದು, ಖುಷಿಯಿಂದ ಇರೋದು. ಅದಕ್ಕೆ ರೊಕ್ಕ ಕಟ್ಟಿ ಅವನ ನಾಳೆ ನಾಡಿದಾಗೋದು ಯಾವ ಹುಚ್ಚುಳಿ ಮಗ ಕಂಡಾನ್ರಿ ಇದ ಹಾಕದಂದು ಯಾವ ಹೇಳ್ತಾನ? ಒಂದು ಹೇಳ್ಬೋದು, 2 ಹೇಳ್ಬೋದು. ಹಂಗೆ ಹೇಳೋವಿದ್ದ ಅವನು ಅಂಬಾನಿ ದಾಟಿ ಹೋಗ್ತಿದ್ದವ. ಅವನದೊಂದು IPL ಟೀಮ್ ಇರ್ತಿತ್ತ ಅಲ್ಲಿ. ಮತ್ತು ಹಂಗೆ ಕರೆ ಅವ ಹೇಳೋದಿದ್ದರೆ ಅವನದೊಂದು IPL ಟೀಮ್ ಇಟ್ಕೊಂಡು ಕೂತ್ ಬಿಟ್ಟಿದ್ದ. ಅಟ್ರು ಅಂತ ರೊಕ್ಕ ಗಳಿಸ್ಕೊಂಡು ಹಂಗೇನು ಇರಂಗಿಲ್ಲ. ಅವರು ನೋಡ್ರಿ, ಈಗ ಆಡ್ಸೋರು ಗಿಡ್ಸೋರೆಲ್ಲ ಸುಖದಾಗ ಸಂಪದಾಗ ಇರ್ತಾರ. ಇವು ಬೆಟ್ಟಿಂಗ್ ಆಡಿ ಸತ್ಯನಾಶ ಆಡಿ ಮನಿ ಕಳ್ಕೊಂಡು
ದಯವಿಟ್ಟು ಅಂಥದ್ದು ಮಾಡುವಂಥದ್ದು ಬೇಡ. ಅವನ ನಮಗೆ ದುಡಿದು ಆರಾಮಿರು. ನಾವು ಇವತ್ತೊಂದು ಹೊತ್ತಿಗೆ ನಮಗೆ ರೊಟ್ಟಿ ಇಲ್ಲ ಅಂದ್ರೆ ಬೇಡ ಕರೆ, ಆದ್ರೆ ನೆಮ್ಮದಿಯಿಂದ ನಿದ್ದೆ ಇರ್ಬೇಕು ಮನುಷ್ಯಂಗೆ, ನೆಮ್ಮದಿ ಇರ್ಬೇಕು. ಅದು ಇವು ಸಾಲದಿಂದ ನೆಮ್ಮದಿ ಇರಂಗಿಲ್ಲ. ಮನಿ ಮಠ ಸಾಲಗಾರ ಬರೋದಂತ ಇಲ್ಲಿ ಅವಾಪ ಕಿಮ್ಮತ್ ಕಳೆದಂತ ಯಾರಿಗೆ ಬೇಕ್ರಿ ಅಂತ ಅವ್ನ ಜೀವನ. ಬೇಡ ಆರಾಮಿರು ಒಟ್ಟು. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ನನ್ನೆಲ್ಲ ದೊಡ್ಡ ಮಂದಿಗೆ, ನನ್ನ ಮಾತದಾಗ ಏನಾರ ಹೆಚ್ಚು ಕಮ್ಮಿ ಅನಿಸಿದ್ರೆ ದಯವಿಟ್ಟು ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನನ್ನ ಕಣ್ಣು ಮುಂದೆ ಕೆಲವೊಂದಿಷ್ಟು ಉದಾಹರಣೆಗಳು ಆಗ್ಯಾವು. ಅದಕ್ಕೆ ಆ ಥರದ್ದು ಆಗುವಂಥದ್ದು ಬೇಡ ಅನ್ನೋಂಥದ್ದು ಒಂದು ಕಳಕಳಿ ಇಟ್ಕೊಂಡು ನಮ್ಮ ವಿಡಿಯೋ ನೀವು ನೋಡ್ತೀರಪ್ಪ ಅಂದ್ರೆ ಸುಮ್ಮನೆ ನಾವು ಏನೋ ಒಂದು ಮಾತಾಡಿ ಹೋಗುವಂಥದ್ದು ಇರಂಗಿಲ್ಲ. ಒಂದು ಏನಾದರೂ ನಮ್ಮ ಕಡೆಯಿಂದ ಒಂದು ಕಳಕಳಿ ಇರಬೇಕು ನಮ್ಮ ದೊಡ್ಡ ಮಂದಿಗೆ ಅನ್ನೋಂಥದ್ದು ಒಂದು ರಿಕ್ವೆಸ್ಟ್ ನನ್ನ ಕಡೆ ಅಂದ್ರಿ. ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿನಿ. ಕೆಲವೊಂದಿಷ್ಟು ನನ್ನ ಮಾತುಗಳು ದೊಡ್ಡ ಅನಿಸಿದ್ರು ಪರವಾಗಿಲ್ಲ ಕರೆ, ಅನಿಸಿದ್ರು ಪರವಾಗಿಲ್ಲ ಕರೆ, ಆದ್ರೆ ನನ್ನ ಮಾತು ಏನು ಹೇಳ್ಬೇಕು ಅನ್ನುವಂಥದ್ದಿತ್ತು ಅದು ಮನಸ್ಸಿಂದ ಹೇಳಿನ್ರಿ. ನನ್ನೊಂದು ರಿಕ್ವೆಸ್ಟ್ ಅಷ್ಟ. ಇನ್ನು ಮತ್ತೆ ಸಿಗೋಣಂತ್ರಿ ನಾಳೆ ಅಟ್ಟು ನಮ್ಮದು ಮತ್ತೆ ಮ್ಯಾಚ್ ಚಾಲು ಆಗೋಣ, ಮತ್ತೆ ಬರೋಣಂತ್ರಿ. ಅಲ್ಲಿ ಮಟ್ಟ ಎಲ್ಲರಿಗೂ ದೊಡ್ಡ ನಮಸ್ಕಾರ ರೀ. ಏನ್ರಿ ಮತ್ತೆ ತಪ್ಪಿದ್ರೆ ಹೊಟ್ಟೆ ಹಾಕೋರಿ, ಮತ್ತೆ ಬರ್ತೇನೆ ರೀ. ನಮಸ್ಕಾರ.